ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಯಾರಾದರೂ ಒಬ್ಬಟ್ಟು ಟ್ರೈ ಮಾಡ್ತಾಯಿದ್ರೆ ಈ ಥರ ಟ್ರೈ ಮಾಡಿ, ತುಂಬ ಸುಲಭವಾಗಿ ಬರುತ್ತೆ. ಒಬ್ಬರೇ ಎಷ್ಟು ಬೇಕಾದ್ರೂ ಒಬ್ಬಟ್ಟು ಮಾಡ್ಕೊಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ. ಈಗ ಬನ್ನಿ, ಒಬ್ಬಟ್ಟಿಗೆ ಒಂದು ಬೌಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ತೊಗೊಂಡ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆ ಹಾಕಿ ಇದನ್ನು. ಈಗ ಹಿಟ್ಟಿಗೆ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು 1 ಕಪ್ಪಷ್ಟು ತೊಗರಿಬೇಳೆಗೆ 1.5 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಬೇಕು. ಈಗ 1 ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ. ಇನ್ನೊಂದು ಅರ್ಧ ಕಪ್ಪು ಸೇರಿಸ್ಕೊಬೇಕು. ನೋಡಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಜರಡಿ ಇಟ್ಕೊಂಡ್ಬಿಟ್ರೆ ನಮಗಿನ್ನೂ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ. ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಚಿಟಿಕೆಯಷ್ಟು ಸೇರಿಸ್ಕೊಳ್ಳಿ. ಚಿಟಿಕೆಯಷ್ಟು ಅರಿಶಿನ, ಸ್ವಲ್ಪ ಎಣ್ಣೆ, ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಕಲಿಸ್ಕೊತಾ ಇರಬೇಕು. ತುಂಬ ಗಟ್ಟಿಯಾಗಿಯೂ ಬೇಡ, ತುಂಬ ತೆಳುವಾಗಿಯೂ ಬೇಡ, ಅಷ್ಟು ಪರ್ಫೆಕ್ಟಾಗಿ ಹಿಟ್ಟನ್ನು ನೀವು ಕಲಿಸ್ಕೊಬೇಕು. ಹಿಟ್ಟು ಬಂದುಬಿಟ್ಟು ನಾವು ಬೇಳೆ ಬೇಯೋದಕ್ಕಿಂತ ಮುಂಚೆ ಕಲಸಿಟ್ಬಿಟ್ರೆ ಬೇಳೆ ಬೇಯೋಷ್ಟೊತ್ತಿಗೆ ಹಿಟ್ಟು 1 ಅವರ್ ಅಷ್ಟೊತ್ತಿಗೆ ನೆನೆಯುತ್ತೆ. ಹಂಗಾಗಿ ನೋಡಿ, ಈಗ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಕಲಿಸ್ಕೊಳ್ತೀನಿ. ಅರಶಿನ ಇನ್ನೂ ಸ್ವಲ್ಪ ಬೇಕಂದ್ರೆ ಹಾಕ್ಕೊಳ್ಳಿ, ಬಟ್ ನಾನು ಜಾಸ್ತಿ ಅರಶಿನ ಸೇರ್ಸೋಕ್ಕೆ ಹೋಗಿಲ್ಲ. ನೋಡಿ ಈ ಥರ ಚೆನ್ನಾಗಿ ಕೈಯಲ್ಲೇ ನಾದ್ಕೊಬೇಕು. ಈ ಥರ ಮಾಡ್ಕೊಳ್ಳಿ. ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಚೆನ್ನಾಗಿ ನಾದಷ್ಟು ಹಿಟ್ಟು ಚೆನ್ನಾಗಾಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನ ನೀಟಾಗಿ ಕಲಿಸ್ಕೊಬೇಕು. ಸ್ವಲ್ಪ ಎಣ್ಣೆ ಹಾಕಿದರೆ ಹಿಟ್ಟು ಚೆನ್ನಾಗಾಗುತ್ತೆ, ಹಂಗಾಗಿ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾನೆ ಇರಬೇಕು. ನೋಡಿ ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ನೋಡಿ ಈ ಥರ ರೆಡಿ ಆಗಿದೆ ಹಿಟ್ಟು. ಈ ಹದಕ್ಕಾದರೆ ಸಾಕಾಗುತ್ತೆ. 1 ಅವರ್ ನೆನೆಯುತ್ತಲ್ವ, ಆ ಟೈಮಲ್ಲಿ ಇನ್ನು ಮೆತ್ತಗಾಗಿರುತ್ತೆ. ನೋಡಿ ಇಷ್ಟು ಸಾಕು ಪರ್ಫೆಕ್ಟಾಗಿ ಹೋಳಿಗೆ ಮಾಡೋದಕ್ಕೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಹಿಟ್ಟಿಗೆ ಸವರ್ಕೊಳ್ಳಿ. ಈ ಥರ ಇಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಹಿಟ್ಟು. 1.5 ಕಪ್ಪಷ್ಟು ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಈ ರೀತಿ ನೀಟಾಗಿ ಹಿಟ್ಟು ಕಲಿಸ್ಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಡಬೇಕು, ಮುಚ್ಚಿಬಿಟ್ಟು. ನಾವು ಬೇಳೆ ಬೇಯೋಷ್ಟೊತ್ತಿಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ನೀವು ಬೇಕಾದ್ರೆ ನೈಟೇ ಕಲಿಸ್ಬಿಟ್ಟು ಇಟ್ಟರು ಕೂಡ ಹಿಟ್ಟು ಇನ್ನೂ ಚೆನ್ನಾಗಾಗುತ್ತೆ ಒಬ್ಬಟ್ಟು. ನೋಡಿ ಇಷ್ಟ ಆಗಿದೆ. ಈಗ ತೊಗರಿಬೇಳೆ ಬೆಂದಿದೆ ಅಂತ ಚೆಕ್ ಮಾಡೋಣ. ಫುಲ್ಲು ಮೆತ್ತಗೆ ಬೇಯಿಸೋಕ್ಕೆ ಹೋಗಬೇಡಿ. ಸ್ವಲ್ಪ ಅಂದರೆ ಅಷ್ಟು ಗಟ್ಟಿನೂ ಅಲ್ಲ, ಅಷ್ಟು ಮೆತ್ತಗೂ ಅಲ್ಲ, ಒಂದು ಮೀಡಿಯಮಲ್ಲಿ ಇರಬೇಕು ಒಬ್ಬಟ್ಟು ಮಾಡಬೇಕಾದ್ರೆ. ಹೂರ್ಣಕ್ಕೆ ಹಿಂಗೆ ಅಂದ್ಕೊಂಡ್ರೆ ಸಾಕು, ಸ್ವಲ್ಪ ದಿನ ಆಗೋ ಥರ ಇರಬೇಕು. ಈಗ ಅದನ್ನು ಹಂಗೆ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು, ಆಮೇಲೆ ನೀರನ್ನೆಲ್ಲ ಬಸಿತೀನಿ. ನೋಡಿ ಬೆಂದಿದೆ ಇದು. ನೋಡಿ ಈ ರೀತಿ ಬೇಯಬೇಕು. ಈಗ ಇದಕ್ಕೆ 1.5 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ತೊಗರಿಬೇಳೆಗೆ 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಬೋದು, ಬಟ್ ಸ್ವೀಟ್ ತುಪ್ಪ ಬೇಕು ಅನ್ನೋದಕ್ಕೋಸ್ಕರ 1.5 ಕಪ್ಪಷ್ಟು ಹಾಕ್ಕೊಳ್ತೀನಿ. ತೊಗರಿಬೇಳೆ ಅಂದರೆ ಒಬ್ಬಟ್ಟು ಅಂದ್ರೆ ಸ್ವೀಟ್ ಇರಬೇಕಲ್ವ, ಹಾಗಾಗಿ. ಈಗ ಶುಂಠಿ ಮತ್ತು ಏಲಕ್ಕಿನ ಕುಟ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಇದನ್ನೆಲ್ಲನೂ ಸ್ವಲ್ಪ ಫ್ಲೇಮ್ನ ಕಡಿಮೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲನೂ ಕರಗುತ್ತೆ, ಶುಂಠಿ ಏಲಕ್ಕಿನೂ ಕೂಡ ಚೆನ್ನಾಗಿ ಹೊಂದುತ್ತೆ. ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಬೇಕು ಇದನ್ನು, ತೊಗರಿಬೇಳೆ ಮತ್ತು ಬೆಲ್ಲನ. ನೋಡಿ ಈ ರೀತಿ ಚೆನ್ನಾಗಾಗಿದೆ. ಈಗ ಮಿಕ್ಸಿಗೆ ಹೂರ್ಣ ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ ಹೂರ್ಣನೂ ರೆಡಿಯಾಗಿದೆ, ಹಿಟ್ಟು ರೆಡಿಯಾಗಿದೆ. ಈಗ ಹಿಟ್ಟನ್ನು ನಾನು ಚೆನ್ನಾಗಿ ನಾದ್ಕೊಳ್ತೀನಿ. ನೋಡಿ ಈ ರೀತಿ ಇದ್ರೆ ಸಾಕು, ಫುಲ್ಲು ತೆಳ್ಳಗೂ ಬೇಡ. ಹಿಟ್ಟು ಈ ಹದಕ್ಕೆ ಬಂದರೆ ಸಾಕಾಗತ್ತಲ್ವ. ಈಗ ಬನ್ನಿ, ಹೂರ್ಣ ಮತ್ತು ಹಿಟ್ಟು ಎಲ್ಲನೂ ನೀಟಾಗಿ ನಾದ್ಕೊಂಡ್ಬಿಟ್ಟು ಹಿಟ್ಟನ್ನು ಉರುಳಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಹೂರ್ಣನೂ ಕೂಡ ಅದೇ ಪ್ರಮಾಣದಲ್ಲಿ ತೊಗೊಂಡ್ಬಿಟ್ಟು ಉರುಳಿ ಮಾಡಿ ಇಟ್ಟಿದ್ದೀನಿ. ಯಾಕಪ್ಪ ಈ ರೀತಿ ಮಾಡಿದ್ದೀನಿ ಅಂದರೆ ನಮಗೂ ಕೂಡ ತುಂಬ ಈಸಿ ಆಗುತ್ತೆ ಈ ಥರ ಮಾಡ್ಕೊಂಬಿಟ್ರೆ ಹೋಳಿಗೆ ಮಾಡೋದಕ್ಕೆ. ಹಾಗಾಗಿ ಈ ಥರ ಮಾಡಿದ್ದೀನಿ.
ಈಗ ಹೋಳಿಗೆಗೆ ಬಂದುಬಿಟ್ಟು ಪೇಪರು, ಬಟ್ಟೆ ಕವರ್ ಇರುತ್ತಲ್ವ, ಹೋಳಿಗೆ ಪೇಪರ್ ಇದ್ದರೆ ಹೋಳಿಗೆ ಪೇಪರ್ ತೊಗೊಳ್ಳಿ. ನಾನು ಇಲ್ಲಿ ಬಟ್ಟೆ ಪೇಪರ್ ತೊಗೊಂಡ್ಬಿಟ್ಟು ಈಗ ನೋಡಿ ಹಿಟ್ಟಿಗೆ ನಾನು ಹೂರ್ಣನ ತುಂಬ್ತಾ ಇದ್ದೀನಿ. ತುಂಬಿಟ್ಟು ನೀಟಾಗಿ ಎಕ್ಸ್ಟ್ರಾ ಬರೋ ಹಿಟ್ಟನ್ನ ತೆಗಿಬೋದು. ಬಟ್ ಎಕ್ಸ್ಟ್ರಾ ಬರಲಿಲ್ಲಪ್ಪ ಅಂದರೆ ಅದರಲ್ಲಿ ಸರಿ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ನೋಡಿ ಕವರ್ ಅನ್ನೋದು ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಹೋಳಿಗೆ. ನೋಡಿ ಈ ರೀತಿ ಇರಬೇಕು ಕವರು, ಬಟ್ಟೆ ಕವರ್ ತೊಗೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಮೇಲೆ ನೋಡಿ ಈ ರೀತಿ ಎಣ್ಣೆ ಹಾಕ್ಕೊಂಬಿಟ್ಟು ಇಟ್ಕೊಬೇಕು. ಈ ಕಡೆ ಆಲ್ರೆಡಿ ಹಂಚಿನ ಮೇಲೆ ಹೋಳಿಗೆ ಹಾಕಿದ್ದೀನಿ. ಆ ಹೋಳಿಗೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬ ಹೈ ಫ್ಲೇಮ್ ಇಡೋಕ್ಕೆ ಹೋಗ್ಬಿಡಿ, ಬೇಗನೆ ಸೀದೋಗ್ಬಿಡುತ್ತೆ. ಫ್ಲೇಮ್ನ ಅಷ್ಟು ಲೋನು ಬೇಡ, ಅಷ್ಟು ಹೈನೂ ಬೇಡ, ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಈ ರೀತಿ ಆಗಿದೆ ಹೋಳಿಗೆ, ಎಷ್ಟು ಪರ್ಫೆಕ್ಟ್ ಅನ್ನೋದಾದ್ರೂ ಕಾಣಿಸುತ್ತೆ ನೋಡಿ. ಈ ಥರ ಆದರೆ ತುಂಬ ಚೆನ್ನಾಗಾಗುತ್ತೆ ಹೋಳಿಗೆ. ಒಬ್ಬರೇ ಎಷ್ಟು ಹೋಳಿಗೆ ಬೇಕಾದ್ರೂ ಮಾಡ್ಕೊಬೋದು. ಈಗ ಹೋಳಿಗೆ ಆಗಿದೆ, ಇದನ್ನು ನಾನು ಬೇರೆ ಕಡೆ ಸರ್ವ್ ಮಾಡೋಕ್ಕೆ ಇಟ್ಕೊಳ್ತೀನಿ. ನೋಡಿ ಈಗ ಬನ್ನಿ ಒಬ್ಬಟ್ಟು ಮಾಡೋಣ. ಈ ರೀತಿ ಮೇಲ್ಗಡೆ ಒಂದು ಕವರು, ಕೆಳಗಡೆ ಒಂದು ಕವರು ಎಣ್ಣೆ ಹಾಕ್ಕೊಂಬಿಟ್ಟು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು, ಎಲ್ಲ ಹರಡ್ಕೊಬೇಕು. ನೋಡಿ ಈ ಥರ ಮಾಡ್ಕೊಳ್ಳಿ. ನೀವು ಲಟ್ಸೋದು ಬೇಡ, ತಟ್ಟೋದು ಬೇಡ. ಹೋಳಿಗೆ ಬರೋದೇ ಇಲ್ಲ ನಾನು ಮಾಡೋದಕ್ಕೆ ಅನ್ನೋರು ಕೂಡ ಈ ರೀತಿ ಪರ್ಫೆಕ್ಟಾಗಿ ಒಬ್ಬಟ್ಟು ಮಾಡ್ಕೊಳ್ಬೋದು ಮನೇಲೇ. ನೋಡಿ ನಮ್ಗೆ ಎಲ್ಲಿ ದಪ್ಪ ಅನಿಸುತ್ತೆ ಅಲ್ಲಿ ನೀಟಾಗಿ ಹರಡಿಸ್ಕೊಂಡ್ರೆ ತುಂಬ ತೆಳುವಾಗಿ ಬರುತ್ತೆ ಒಬ್ಬಟ್ಟು ಅನ್ನೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ಇಷ್ಟೇ ಸಿಂಪಲ್ಲಾಗಿ ಒಬ್ಬಟ್ಟು ಅನ್ನೋದು ರೆಡಿ ಆಗಿದೆ ನೋಡಿ. ಈ ರೀತಿ ಕೈಯಲ್ಲಿ ಅದು ತಟ್ಟಲೇಬೇಕು, ಇಲ್ಲ ಲತಣಿಗೆ ತಗೊಂಡು ಉದ್ದಬೇಕು. ಅಷ್ಟೆಲ್ಲ ಯಾಕೆ ನಿಮ್ಗೆ ರಿಸ್ಕು, ಈ ರೀತಿ ಮಾಡಿಕೊಂಡ್ರೆ ತುಂಬ ಸುಲಭ. ಈಗ ಇದನ್ನು ಹಂಚಿಗೆ ಹಾಕ್ಕೊಬೇಕು. ಫಸ್ಟು ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ನಿಧಾನಕ್ಕೆ ಎದಳಿಸ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ಈಗ ನೋಡಿ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಒಬ್ಬಟ್ಟನ್ನ ನಿಧಾನಕ್ಕೆ ತಗೊಳ್ಳಿ ಪೇಪರಿಂದ. ಸ್ವಲ್ಪ ಹಿಂಗೆ ಸ್ಟಾರ್ಟಿಂಗಲ್ಲಿ ಊದ್ಕೊಂಡ್ಬಿಟ್ರೆ ಒಬ್ಬಟ್ಟು ಅನ್ನೋದು ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ನೋಡಿ. ಡಿಪೆಂಡ್ಸ್ ಆನ್ ಪೇಪರ್ ಚೆನ್ನಾಗಿದ್ದರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಇಲ್ಲ ಪೇಪರ್ ಒಂಥರ ತೆಳುವಾದ ಪೇಪರ್ ಆದರೆ ಒಬ್ಬಟ್ಟು ನೀಟಾಗಿ ಬರೋದಿಲ್ಲ ಪರ್ಫೆಕ್ಟಾಗಿ. ನೋಡಿ ಎಷ್ಟು ಪರ್ಫೆಕ್ಟಾಗಿದೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ. ನೋಡಿ ಈಗ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀವಲ್ಲ, ಈಗ ಅದು ಹೋಳಿಗೆ ಬೇಯ್ತಾ ಇದೆ ಅಂದರೆ ಇದು ಫುಲ್ಲು ಯೆಲ್ಲೋ ಕಲರ್ ಆಗುತ್ತೆ ಹೋಳಿಗೆ. ಆಗ ಎಲ್ಲ ಬೆಂದಿದೆ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ನೋಡಿ ಸುತ್ತೂರನು ಯೆಲ್ಲೋ ಕಲರ್ ಆಗಿ ಕಾಣಿಸ್ತಾ ಇದೆ. ಬೆಳಿಗ್ಗೆನೇ ಎದ್ಬಿಟ್ಟು ಬ್ರೇಕ್ಫಾಸ್ಟಿಗೆ ಅಂತಲೂ ಕೂಡ ನೀವು ಮಾಡ್ಕೊಬೋದು. ಈಗ ಹಬ್ಬ ಹರಿದಿನ ಇದ್ದರೆ ಹಬ್ಬದ ಟೈಮಲ್ಲಿ ನೀವು 5:30 6 ಗಂಟೆಗೆ ಎದ್ಬಿಟ್ಟು 7:30 8 ಗಂಟೆ ಅಷ್ಟೊತ್ತಿಗೆ ಒಬ್ಬಟ್ಟು ರೆಡಿ ಆಗಿರುತ್ತೆ ನಮಗೆ. ಈಗ ಕೆಳಗಡೆ ಆಲ್ರೆಡಿ ಬೆಂದಿದೆ ನೋಡಿ ಎಷ್ಟು ನೀಟಾಗಿ ಉಬ್ಬಿದೆ. ಇದನ್ನ ನಮ್ಗೆ ಹೆಂಗೆ ಬೇಕಾದರೂ ಕೂಡ ಸುತ್ತೂರು ತಿರ್ಸ್ಕೊಬೋದು, ಒಬ್ಬಟ್ಟು ಸ್ವಲ್ಪ ಕೂಡ ಹಾಳಾಗಲ್ಲ. ಈಗ ತಿರುವಾಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಆಗಿದೆ. ಒಬ್ಬರು ಬೇಸರ ಇದ್ಬಿಟ್ರೆ ಎಷ್ಟು ಹೋಳಿಗೆ ಬೇಕಾದ್ರೂ ತಟ್ಟು ಕೊಡ್ಬೋದು 2 ಹಂಚು ಇಟ್ಕೊಂಬಿಟ್ಟು. ಇಲ್ಲಪ್ಪ ಒಬ್ಬರೇ ಇದ್ದೀವಿ ಅಂತ ಅನ್ನೋದಾದರೆ 1 ಹಂಚು ಇಟ್ಕೊಂಬಿಟ್ಟು ನೀವೇ ಅವಾಗವಾಗ ತಟ್ಕೊಂಬಿಟ್ಟು ಹಂಚಿನ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಂಬಿಡಿ. ನೀವು ಒಬ್ಬರೇ ಆರಾಮಾಗಿ 100 ಹೋಳಿಗೆ ಮಾಡಿ ನೀವು ಆಗುತ್ತೆ. 1 ಅವರಿಗೆ 100 ಹೋಳಿಗೆ ಕಂಪ್ಲೀಟ್ ಆಗುತ್ತೆ. ನೋಡಿ ಹೋಳಿಗೆ ರೆಡಿ ಆಗಿದೆ. ಈಗ ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತೇಳಿ. ಈ ರೀತಿ ನೋಡಿ ಎಷ್ಟು ಹೋಳಿಗೆ ಮಾಡಿದ್ದೀನಿ. ನಾನೊಂದು ಕಪ್ಪಷ್ಟು ಮಾತ್ರ ತೊಗರಿಬೇಳೆ ತೊಗೊಂಡಿದ್ದಲ್ವ, 20 ಹೋಳಿಗೆ ಆಗಿದೆ. ಈಗ ಇದಕ್ಕೆ ಬೆಲ್ಲದ ಸೀಕರಣೆ ಮಾಡಿದ್ದೀನಿ, ಮಾವಿನ ಹಣ್ಣಿನ ಸೀಕರಣೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಸೀಕರಣೆ ಮತ್ತು ತೊಗರಿಬೇಳೆ ಹೋಳಿಗೆ. ಎಷ್ಟು ನೀಟಾಗಿ ಆಗಿದೆ ನೋಡಿ. ಹೂರಣ ಕೂಡ ಕಾಣಿಸ್ತಾ ಇದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.
ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.